ಹೀಗೆ ವೈಶಾಖ ಕಳೆದ ಕೆಲ ದಿನಗಳಿಂದ ಕೃಷಿ ತಾಪಂಡ ಅವರ ನಿವಾಸದಿಂದನೇ ಹೋಗ್ತಾ ಇದ್ರಂತೆ. ಏನೋ ಕೌಟುಂಬಿಕ ಕಲಹ ಇತ್ತಂತೆ, ಅದರಿಂದ ನೊಂದಿದ್ರು ಅಂತ ಕಾಣಿಸುತ್ತೆ. ಬಹಳ ವಿಚಲಿತ ಆಗಿದ್ರು ಅಂತ ಕಾಣಿಸುತ್ತೆ. ಈಗ ವೆರಿ ಇಂಟ್ರೆಸ್ಟಿಂಗ್ಲಿ ವೈಶಾಖ್ ಅವರ ಪತ್ನಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ RR ನಗರ ಪೊಲೀಸ್ ಠಾಣೆಯಲ್ಲಿ. ಅದರಲ್ಲಿ ಕೃಷಿ ತಾಪಣ್ಣ ಅವರ ವಿಚಾರ ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಏನೋ ಪತಿ ಹಾಗೆ ಕೃಷಿ ತಾಪಣ್ಣ ಅವರ ನಡುವೆ ಇದ್ದಂಥ ಕೆಲ ಸಂಬಂಧದ ವಿಚಾರ ಎಲ್ಲ ಉಲ್ಲೇಖ ಮಾಡಿದಾರಂತೆ. ಆಮೇಲೆ ಯಾರ ಬಗ್ಗೆನೂ ಅನುಮಾನ ಇಲ್ಲ ಅಂತಲೂ ಕೂಡ ಹೇಳಿದಾರಂತೆ. ಆ ಡೆತ್ ಏನು ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಏನೇನಿದೆ ಅನ್ನೋದನ್ನು ನೋಡಬೇಕಿದೆ. ಬಹುಶಃ ಈ ವಿಚಾರವಾಗಿ ಈ ಸಂಸಾರದಲ್ಲಿ ಏನು ಕಲಹ ಇತ್ತಲ್ಲ, ಇದು ಕೃಷಿ ತಾಪಣ್ಣ ಅವರಿಗೂ ಕೂಡ ಗೊತ್ತಿದ್ದಂಥ ವಿಚಾರನೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ. ಬಹುಶಃ ಇವರು ಪತಿ ಪತ್ನಿ ಹಾಗೆ ಕೃಷಿ ತಾಪಣ್ಣ ಅವರ ನಡುವೆನೂ ಕೂಡ ಏನಾದ್ರು ಗಲಾಟೆಗಳಾಗಿತ್ತೋ ಮನಸ್ತಾಪ ಇತ್ತೋ ಗೊತ್ತಿಲ್ಲ. ಈಗ ಅವರ ಪತ್ನಿ ಕೊಟ್ಟಿರುವಂಥ ದೂರಿನಲ್ಲಂತೂ ಕೃಷಿ ತಾಪಣ್ಣ ಅವರ ಹೆಸರೆಲ್ಲ ಉಲ್ಲೇಖ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ.